ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲಾ ವಾರ್ಡುಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷ ಆನಂದ್ ಹಡಗಲಿ ನೇತೃತ್ವದಲ್ಲಿ ಗುರುವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ರಸ್ತೆಗಳನ್ನು ದುರಸ್ತಿಗೊಳಿಸದ ಕಾರಣ ಅವು ಹಾಳಾಗಿದ್ದು, ರಸ್ತೆ ಬದಿಗಳಲ್ಲಿ ಗಿಡಗಂಟಿಗಳು ಬೆಳೆದಿವೆ. ರಸ್ತೆಗಳ ಮಧ್ಯೆ ಗುಂಡಿಗಳು ನಿರ್ಮಾಣವಾಗಿರುವುದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಲಾಯಿತು. ಅಲ್ಲದೆ ಗ್ರಾಮ ಪಂಚಾಯಿತಿಯ ಕಸದ ವಾಹನಗಳು ನಿಯಮಿತವಾಗಿ ಬಾರದ ಕಾರಣ ಸ್ವಚ್ಛತಾ ಸಮಸ್ಯೆ ಉಂಟಾಗುತ್ತಿದೆ ಎಂದು ಗಮನ ಸೆಳೆಯಲಾಯಿತು. ಈ ಎಲ್ಲಾ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸಿ ಗ್ರಾಮಸ್ಥರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಒಂದು ವೇಳೆ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ, ಕೋಲ್ಹರ ತಾಲೂಕು ಅಧ್ಯಕ್ಷ ರವಿ ಗೋಸಂಗಿ, ಮಂಜು, ಬಾದ್ರದಿನ್ನಿ ರಮೇಶ್, ಆನಂದ್ ಭೋವಿ ವಡ್ಡರ, ಮಹಿಳಾ ತಾಲೂಕು ಅಧ್ಯಕ್ಷೆ ರೇಷ್ಮಾ ಬಾರ್ಕರ್, ಸೈದಮ್ಮ ಬೆನ್ನಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ನಿಡಗುಂದಿ ಇವರಿಗೆ ವಿಷಯ ಆಲಮಟ್ಟಿ ಗ್ರಾಮ ಪಂಚಾಯಿತಿ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ತುರ್ತು ಒದಗಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದನ್ವಯ ಆಲಮಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ರಸ್ತೆಯ ತುಂಬ ಮತ್ತು ಗ್ರಾಮದ ತುಂಬ ಎಲ್ಲೆಂದರಲ್ಲಿ ಮುಳ್ಳು ಕಂಟಿಗಳು ಬೆಳೆದಿರುತ್ತವೆ ಹಾಗೂ ರಸ್ತೆಗಳು ಸಂಪೂರ್ಣ ಹಾಳಾಗಿ ಪ್ರತಿದಿನ ರಸ್ತೆಯ ತುಂಬೆಲ್ಲ ನೀರು ನಿಲ್ಲುತ್ತಿವೆ. ದೊಡ್ಡ ದೊಡ್ಡ ತಗ್ಗುಗಳಾಗಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿವೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದ್ದು, ಈಗಾಗಲೇ ತಗ್ಗುಗಳಿಂದ ವಾರ್ಡ್ ನಂಬರ್ 3ರಲ್ಲಿ 2 ಸೈಕಲ್ ಮೋಟರ್ಗಳು ಕೂಡ ಅಪಘಾತಕ್ಕೀಡಾಗಿವೆ. ಈ ಗುಂಡಿಗಳು ಮೃತ್ಯುಕೂಪಗಳಾಗಿ ಪರಿವರ್ತನೆ ಆಗುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಗ್ಗು ಪ್ರದೇಶವನ್ನು ಮುಚ್ಚಿಸಿ ಮಣ್ಣು ಅಥವಾ ಮರಳು ಹಾಕಿ ನಡೆದಾಡಲು ರಸ್ತೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಮತ್ತು ಗ್ರಾಮದ ತುಂಬೆಲ್ಲ ಬೆಳೆದು ನಿಂತಿರುವ ಕಸ ಕಂಟಿಗಳನ್ನು ಸ್ವಚ್ಛಗೊಳಿಸಬೇಕು. ಸುಮಾರು ದಿವಸಗಳಿಂದ ಕಸದ ವಾಹನ ಕೂಡ ಬಂದಿರುವುದಿಲ್ಲ. ಆದ ಕಾರಣದಿಂದ ಎಲ್ಲೆಂದರಲ್ಲಿ ಸಾರ್ವಜನಿಕರು ಕಸವನ್ನು ಬಿಸಾಕುತ್ತಿದ್ದಾರೆ. ಪ್ರತಿದಿನ ಕಸದ ವಾಹನದ ಸೌಲಭ್ಯವನ್ನು ಒದಗಿಸಬೇಕೆಂದು ಆಗ್ರಹಿಸುತ್ತೇವೆ. ಈಗಾಗಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಾವು ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಬೀದಿ ದೀಪಗಳ ಅಳವಡಿಕೆ ಆಗಿಲ್ಲ. ಇದ್ರ ಜೊತೆಗೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಸರ್, ನೀರಂತೂ ಗಲೀಜು ನೀರು ಬರ್ಲಕತ್ತಾವು. ಆದ ಕಾರಣದಿಂದ ಫಿಲ್ಟರ್ ಯೂನಿಟ್ ಒಂದು ಆದಷ್ಟು ಜಲ್ದಿ ಏನೋ ರೆಡಿ ಮಾಡಿಕೊಡ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಬೇಡಿಕೆ ಅದನ್ನ ನಾವು ಮನವಿ ಒಳಗೆ ಸೇರಿಸಿಲ್ಲ. ಯಾಕಂದ್ರೆ ದೊಡ್ಡ ಹೋರಾಟದ ಈಗಾಗಲೇ ಸಾಕಷ್ಟು ಮನವಿ ಕೊಟ್ಟಿವಿ, ಧರಣಿ ಕೂಡ ಆಗ್ಯದ. ಆ ಮನೆಗಳನ್ನ ಸಕ್ರಿಯ ಮಾಡಿಸ್ಬೇಕಂತಕ್ಕಂಥ ಒಂದು ವಿನಂತಿ ಅದ. ಅದು ಇಲಾಖೆಯಿಂದ ತಮಗೆ ಬಂದಿರತಕ್ಕಂಥ ಮಾಹಿತಿಗಳನ್ನ ನೀವು ತಾವು ಜಲ್ದಿ ತಮ್ಮ ಕಚೇರಿಗೆ ವಾಪಸ್ ಕಳಿಸ್ರಿ. ಅಲ್ಲಿಂದ ನಾವು ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ತಗೊಳ್ತೀವಿ ಅಂತಕ್ಕಂಥ ಮನವಿ ನಮಗದ. ಈ ಮನವಿಗೆ ತಾವು ಯಾವ ರೀತಿ ಸ್ಪಂದನೆ ಕೊಡ್ತೀರಿ ಅಂತಕ್ಕಂಥ ಲಿಖಿತ ರೂಪದಲ್ಲಿ ಕೊಡ್ರಂತ ಬೇಡಿಕೆ ಇಟ್ಟಿವಿ. ನೀವು ಏನು ಲಿಖಿತ ರೂಪದಲ್ಲಿ ನಮ್ಗೆ ಕೊಡ್ಲಾಕತ್ತೀವಿ ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ಹೇಳ್ರಿ. ಹೇಳಿದ್ಮೇಲೆ ನಾವು ಮನವಿಯನ್ನು ಕೊಡ್ತೀವಿ. ಗ್ರಾಮ ಪಂಚಾಯತಿ ಕಾರ್ಯಾಲಯ ಆಲಮಟ್ಟಿ, ತಾಲೂಕು ನಡಗುಂದಿ, ಜಿಲ್ಲಾ ವಿಜಯಪುರ. ಆನಂದ್ ಬಿ ಹಡಗಲಿ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು, ನಡಗುಂದಿ. ವಿಷಯ ಆಲಮಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲಮಟ್ಟಿ ವಾರ್ಡ್ ನಂಬರ್ 3ರಲ್ಲಿ ಮೂಲಭೂತ ಸೌಕರ್ಯಗಳನ್ನು ತುರ್ತು ಒದಗಿಸುವ ಕುರಿತು ಮೇಲ್ಕಾಣಿಸಿದ ವಿಷಯದನ್ವಯ ತಮ್ಮಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಲಮಟ್ಟಿ ವಾರ್ಡ್ ನಂಬರ್ 3ರಲ್ಲಿ ರಸ್ತೆ ತಗ್ಗುಗಳಿಗೆ ಗರ್ಸ್ ಹಾಕುವುದು. ಎರಡನೇದಾಗಿ ರಸ್ತೆ ಬದಿಯಲ್ಲಿ ಮುಳ್ಳು ಕಂಟಿಗಳನ್ನು ಸ್ವಚ್ಛಗೊಳಿಸುವುದು. ಮೂರನೇದಾಗಿ ವಿದ್ಯುತ್ ಕಂಬಗಳಿಗೆ ಬಲ್ಬ್ ಅಳವಡಿಸುವುದು. ನಾಲ್ಕನೇದಾಗಿ ಕಸದ ವಾಹನಗಳನ್ನು ವಾರ್ಡ್ನಲ್ಲಿ ಪ್ರತಿದಿನ ಕಳಿಸುವುದು. ಈ ಕಾರ್ಯವನ್ನು 4 ಕಾರ್ಯಗಳನ್ನು 15 ದಿವಸದೊಳಗೆ ಮಾಡುತ್ತೇವೆ. ಕಸದ ಗಾಡಿ ಅನ್ನೋದಲ್ಲ ನಾಳೆಯಿಂದ ಕಳಿಸ್ತೇನೆ. ಎಲ್ಲ 15 ದಿವಸದೊಳಗೆ ಎಲ್ಲ ಇವು ಬೀದಿ ದೀಪಗತ್ತು ತಂದಿನ ಅಂತ ಹೇಳಿರಿ. ಇದಕ್ಕೆ ಚಾಲನೆ ನಾಳೆ ಒಂದು ಏನು ತಗ್ಗುಗಳೇ ಮುಳ್ಳು ಕಂಟಿ ಕಚ್ಚಕ್ಕೆ ನಿಮ್ಮ ಸಿಬ್ಬಂದಿನ ಮಾಡ್ಬೋದು. ಇಷ್ಟು ಅವಕಾಶ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ತುರ್ತಾಗಿ ಆಗ್ತಕ್ಕಂಥವು ಮಾಡ್ರಿ. ಈ 15 ದಿನಗಳ ಒಳಗೆ ಏನಂತಂದ್ರೆ ಅವ್ರು ಸರ್ವ ಕಾರ್ಯವನ್ನು ಪೂರ್ಣಗೊಳಿಸ್ರಿ. ಅದು ಮೊದಲು ಮುಖ್ಯವಾದ ಮೊದಲು ಅದನ್ನೇ ಮಾಡಬೇಕು. ಅಲ್ಲಪ್ಪ ಸರ್, ಈಗ ಇವತ್ತಿನ ಈ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬೇಡಿಕೆಗೆ ಅನುಗುಣವಾಗಿ ಮಾನ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಲಮಟ್ಟಿಯವರು ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ
ಶರಣಬಸವ ಬಿರಾದರ್ ಸರ್ ಅವರಿಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತುಂಬ ಧನ್ಯವಾದಗಳು. ಲಿಖಿತವಾಗಿ ಕೊಟ್ಟಿದ್ದಕ್ಕೆ ಆದ್ರೆ ಒಂದು ಸಲ ಕರ್ನಾಟಕ ರಕ್ಷಣಾ ವೇದಿಕೆ ಈ ವಿಚಾರವಾಗಿ ಹಿಪ್ಪಿಕೊಂಡಿದ್ದಂಗೆ ನಾವು ಇದೇನು ಬರೆದು ಕೊಟ್ಟಿರಲ್ಲ, ಇದು ಆಗ್ಲಿಕ್ಕಂದ್ರೆ ನಾವು ಅಷ್ಟು ಸರಳ ಬಿಡುದಿಲ್ಲ ಸರ. ಇದು ನೀವು ಎಚ್ಚರಿಕೆ ಯಾರು ತಿಳ್ಕೊರಿ, ನಾವಂತೂ ವಿನಂತಿ ಮಾಡಂಗಿಲ್ಲ. ನಮ್ದು ಏನಿದ್ರು ಎಚ್ಚರಿಕೆನ ದಯವಿಟ್ಟು ಏನು ಬರೆದು ಕೊಟ್ಟಿಲ್ಲ ಇದರ ಪ್ರಕಾರ ತುರ್ತಾಗಿ ಶೀಘ್ರದಲ್ಲೇ ಮಾಡಿಕೊಟ್ರೆ ಇದನ್ನು ಹೊಳ್ಳಿ ನಿಮಗೆ ಕೊಡ್ತೀವಿ. ಮಾಡಿಕೊಟ್ಟದಕ್ಕೆ ಮತ್ತೆ ಹೊಳ್ಳಿ ಕೊಡ್ತೀವಿ ನಿಮ್ಗೆ. ನಾವು ಇಟ್ಕೊಳಂಗಿಲ್ಲ ಮಾಡ್ಲಿಕ್ಕಂದ್ರೆ ಮುಂದಿನ ಕ್ರಮ ಒಂದು ಸ್ವಲ್ಪ ವಿಚಿತ್ರ ದಯವಿಟ್ಟು ಇದನ್ನು ಮಾಡಿಕೊಡ್ರಿ. ಮತ್ತೆ ಮಾಡ್ಬೇಕಿಲ್ಲ ಈಗ 15 ತಗೊಂಡ್ರೆ ಬರೀರಿ, ಅದ್ರಗಿಂತ ಒಂದ್ ತಿಂಗಳು ತಗೊಂಡ್ರಿ ಏನು ಕೆಲಸ ಮಾಡಿಲ್ಲ. ಪಂಚಾಯತಿ ಬಾಜು ನೋಡ್ರಿ, ನಿಮ್ ಪಂಚಾಯತಿ ಬಾಜು ನೋಡಿದ್ರೆ ಕೆಲ್ಸನ ಹೆಂಗ್ ಸರ್? ಇದು ಹಿಡಿದು ಇಲ್ಲ ಸರ್, ಇದು 3ನೇ ವಾರ್ಡಿಗೆ ಅಷ್ಟೇ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಭೀಮಾ ನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.